ಹಾಯ್ ಹಲೋ ವೆಲ್ಕಮ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮ್ಯಾಥ್ಸ್ ಮ್ಯಾಜಿಕ್. ನೀವೆಲ್ಲರೂ ಥಂಬ್ನೇಲ್ ನೋಡಿದ್ದೀರಾ ಅನ್ಕೊತೀನಿ. CTET ಸೀಕ್ರೆಟ್ ವಿಚ್ ವಿಲ್ ನೆವರ್ ಲೆಟ್ ಯು ಫೇಲ್. ಹೌದಾ, ಇದು ಒಂದು ಸೀಕ್ರೆಟು ಏನು ಶೇರ್ ಮಾಡ್ತಾ ಇದ್ದೀನಲ್ಲ, ಅದು 100% ಪ್ರಾಕ್ಟಿಕಲ್ ಇದೆ, ಟೆಸ್ಟೆಡ್ ಇದೆ. ಹೌದಾ, ಸೊ ಹಾಗಾಗಿ ಇದು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿ ಏನಪ್ಪ ಅದು ಸೀಕ್ರೆಟು ಅಂದರೆ, ಎಲ್ಲರೂ ನೋಡಿ ಲ್ಯಾಂಗ್ವೇಜ್ 1 ಲ್ಯಾಂಗ್ವೇಜ್ 2 ಸೆಲೆಕ್ಟ್ ಮಾಡಿರ್ತೀವಿ. ಹೌದಾ, ಲ್ಯಾಂಗ್ವೇಜ್ 1 ಕನ್ನಡ ತೊಗೊಂಡವರು ಲ್ಯಾಂಗ್ವೇಜ್ 2 ಇಂಗ್ಲೀಷ್ ಕಂಪಲ್ಸರಿ ಅಂತಲ್ಲ, ಇಂಗ್ಲೀಷ್ ತೊಗೊಂಡಿರ್ತಾರೆ. ಲ್ಯಾಂಗ್ವೇಜ್ 1 ಇಂಗ್ಲೀಷ್ ತೊಗೊಂಡವರು ಲ್ಯಾಂಗ್ವೇಜ್ 2 ಕನ್ನಡ ತೊಗೊಂಡಿರ್ತಾರೆ. ಹೌದಾ, ಅದು ಲ್ಯಾಂಗ್ವೇಜ್ 2 ಕನ್ನಡ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಸಂಸ್ಕೃತ ಆಗಿರ್ಬೋದು, ಯಾವುದೇ ಆಗಿರಲಿ. ಓಕೆ, ಈ ಟ್ರಿಕ್ಕು ಎಲ್ಲ ಲ್ಯಾಂಗ್ವೇಜಸ್ಸಿಗೆ ಕೂಡ ಅಪ್ಲೈ ಆಗುತ್ತೆ. ಟ್ರಿಕ್ಕು ಅಂದರೆ ಲ್ಯಾಂಗ್ವೇಜ್ 1 ಕನ್ನಡ. ಹೌದಾ, ಇದರಲ್ಲಿ 30 ಮಾರ್ಕ್ಸ್ ಇರುತ್ತೆ. ಅದು ಅದರಲ್ಲಿ 15 ಪೆಡಗಾಗಿ ಮಾರ್ಕ್ಸು, ಇನ್ನೂ 15 ಬಂದು ಪ್ಯಾಸೇಜ್ ಇರುತ್ತೆ. ಓಕೆ, ಕನ್ನಡ ಲ್ಯಾಂಗ್ವೇಜ್ ಇದ್ದವರಿಗೆ ಸಪ್ರೇಟ್ ಬುಕ್ಲೆಟ್ ಇರುತ್ತೆ, ಎಲ್ರಿಗೂ ಗೊತ್ತಿದೆ ಅಂದ್ಕೊತೀನಿ. ಲ್ಯಾಂಗ್ವೇಜ್ 1 ಲ್ಯಾಂಗ್ವೇಜ್ 2 ಎರಡೂ ಕನ್ನಡದ್ದು ಕ್ವಶನ್ಸ್ ಅದು ಏನಿರುತ್ತೆ ಆ ಬುಕ್ಲೆಟಲ್ಲಿ ಇರುತ್ತೆ. ಹೌದಾ, ನಾವೆಲ್ಲರೂ ಕಾಮನಾಗಿ ಮಾಡೋ ಮಿಸ್ಟೇಕ್ ಏನಪ್ಪ ಅಂದರೆ, ಲ್ಯಾಂಗ್ವೇಜ್ ಸಬ್ಜೆಕ್ಟ್ಸ್ ಎಲ್ಲ ಎಕ್ಸಾಮ್ ಸಮೀಪ ಇದ್ದಾಗ ನೋಡ್ಕೊಂಡ್ರಾಯ್ತು ಅಂಥೇಳಿ ಡಿಲೇ ಮಾಡಿರ್ತೀವಿ, ಆವಾಗ ಓದಿದ್ರಾಯ್ತು ಅಂಥೇಳಿ. ಹಾಗಿದ್ದಾಗ ಲಾಸ್ಟ್ ಮೂಮೆಂಟಲ್ಲಿ ಬರ್ತಾ ಏನಾಗಿಬಿಡುತ್ತೆ, ನಮ್ಮ ಕಾನ್ಸಂಟ್ರೇಷನ್ ಏನಿದೆ ಅದು ಪೂರ್ತಿಯಾಗಿ ಕೋರ್ ಸಬ್ಜೆಕ್ಟ್ ಕಡೆ ಹೋಗಿರುತ್ತೆ. ಹೌದಾ, ಲ್ಯಾಂಗ್ವೇಜ್ ಸಬ್ಜೆಕ್ಟನ್ನ ನಾವೆಲ್ಲರೂ ಅಸಡ್ಡೆ ಮಾಡಿರ್ತೀವಿ. ಆ ಬೇಸ್ ಮೇಲೆ ಮತ್ತು ಪೆಡಗಾಗಿ ಕ್ವಶನ್ಸ್ ಮಾಡಲಿಕ್ಕೆ ಒಂಚೂರು ಟಫ್ ಆಗಿಬಿಡುತ್ತೆ. ಹೌದಾ, ಸೊ ಇವಾಗ ಈ ಟ್ರಿಕ್ಕನ್ನ ಯೂಸ್ ಮಾಡಿ ಏನೂ ಟಫ್ ಆಗಲ್ಲ. ಓಕೆ ಫ್ರೆಂಡ್ಸ್, ಟ್ರಿಕ್ ಏನಿದೆ ಅಂತ ಹೇಳ್ತೀನಿ ನೋಡಿ. ಲ್ಯಾಂಗ್ವೇಜ್ 1ನಲ್ಲಿ ಕನ್ನಡ 30 ಕ್ವಶನ್ಸ್ ಸಾಲ್ವ್ ಮಾಡಿರ್ತೀರ. ನೆಕ್ಸ್ಟು ನಿಮ್ಮದು ಲ್ಯಾಂಗ್ವೇಜ್ 2 ಇಂಗ್ಲೀಷ್ ಇರುತ್ತೆ. ಇದರಲ್ಲೇ ಪ್ಯಾಸೇಜ್ ಓದ್ಕೊಂಡು ಅಲ್ಲಿಂದಲ್ಲೇ ಆನ್ಸರ್ ಇರುತ್ತೆ. 15 ಕ್ವಶನ್ಸಿಗೆ ಆನ್ಸರ್ ಮಾಡಿಬಿಟ್ಟಿರ್ತೀರ. ಇನ್ನು ಮಿಕ್ಕಿರೋ 15 ಕ್ವಶನ್ನು ಪೆಡಗಾಗಿ ಇರುತ್ತೆ. ಕ್ವಶನ್ ಓದ್ತೀರ, ಅರ್ಥ ಆಗಲ್ಲ. ಅವಾಗೇನು ಮಾಡಬೇಕು, ಕಣ್ಣು ಮುಚ್ಚಿ ನೆಗೆಟಿವ್ ಇಲ್ಲ ಅಂಥೇಳಿ ಯಾವುದೋ ಒಂದು ಹಾಕಿ ಬರೋದಲ್ಲ. ನಾವೇನು ಮಾಡಬೇಕು, ಈ ಟ್ರಿಕ್ಕಿಂದ ನಮ್ಮ 15 ಮಾರ್ಕ್ಸನ್ನು ನಾವು ಸೆಕ್ಯೂರ್ ಮಾಡ್ಕೋಬೇಕು. ಅದಕ್ಕೇನು ಮಾಡ್ತೀರಾ, ಏನು ಸಪ್ರೇಟ್ ಬುಕ್ಲೆಟಲ್ಲಿ ಲ್ಯಾಂಗ್ವೇಜ್ 2 ಕನ್ನಡ ಕೊಟ್ಟಿರ್ತಾನಲ್ಲ, ಆ ಕ್ವಶನ್ ಪೇಪರ್, ಆ ಕ್ವಶನ್ಸ್ನ ನೀವು ಸಾಲ್ವ್ ಮಾಡ್ತೀರ. ಓಕೆ, ಪೆಡಗಾಗಿ ಕ್ವಶನ್ಸ್ ಏನಿದೆ ಅದು ಲ್ಯಾಂಗ್ವೇಜ್ 2ಅಲ್ಲಿ ಕೂಡ ಸೇಮ್ ಇರುತ್ತೆ. ಓಕೆ, CTET ಕ್ವಶನ್ ನೋಡಿ, ಅದು ಸೆಂಟ್ರಲ್ ಗೌರ್ಮೆಂಟ್ದು ಎಕ್ಸಾಮು. ಫಸ್ಟ್ ಅವ್ರು ಏನು ಮಾಡ್ತಾರೆ, ಕ್ವಶನ್ ಪೇಪರ್ನ ಇಂಗ್ಲೀಷಲ್ಲಿ ಸೆಟ್ ಮಾಡಿ ತದನಂತರದಲ್ಲಿ ಮಿಕ್ಕಿರೋ ಎಲ್ಲ ಲ್ಯಾಂಗ್ವೇಜಸ್ಸಿಗೂ ಕೂಡ ಅವ್ರೇನು ಮಾಡ್ತಾರೆ, ಟ್ರಾನ್ಸ್ಲೇಟ್ ಮಾಡ್ತಾರೆ. ಸೊ ಆ ಟ್ರಾನ್ಸ್ಲೇಷನ್ನಿಂದ ಕ್ವಶನ್ಸ್ ಮಾತ್ರ ಎಲ್ಲ ಲ್ಯಾಂಗ್ವೇಜಲ್ಲೂ ಸೇಮೇ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ತೊಗೊಂಡವರು 41 ಕ್ವಶನಿಂದ ಪೆಡಗಾಗಿ ಇತ್ತು ಅಂದರೆ, ಅದೇ ಕ್ವಶನು ಲ್ಯಾಂಗ್ವೇಜ್ 2 ಕನ್ನಡ ಏನಿರುತ್ತಲ್ಲ ಅಲ್ಲಿ ಕೂಡ ಅದೇ ಇರುತ್ತೆ. ಹಾಗಾಗಿ ನೀವು ಇಂಗ್ಲೀಷ್ ಅರ್ಥ ಆಗ್ಲಾರ್ದವ್ರು ಏನು ಮಾಡಿ, ಕನ್ನಡ ಸೆಕೆಂಡ್ ಪೇಪರ್ನೇನಿದೆ ಅಲ್ಲ, ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ, ಅದನ್ನು ಸಾಲ್ವ್ ಮಾಡಿ ಅದೇ ಆನ್ಸರ್ಸ್ನ ಇಂಗ್ಲೀಷಿಗೆ ಹಾಕಿಬಿಡೋದು. ಇಷ್ಟು ಮಾಡಿದರೆ ನಿಮ್ಮದು ಲ್ಯಾಂಗ್ವೇಜ್ 2ಅಲ್ಲಿ ಇಂಗ್ಲೀಷ್ದು 15 ಮಾರ್ಕ್ಸು ನಿಮ್ಮ ಕಡೆ ಬರುತ್ತೆ. ಓಕೆ, ಸೇಮ್ ಪ್ರೊಸೀಜರ್. ಇಂಗ್ಲೀಷ್ ಫಸ್ಟ್ ಲ್ಯಾಂಗ್ವೇಜ್ ತೊಗೊಂಡವರು ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಇರುತ್ತೆ. ಇಂಗ್ಲೀಷ್ ಮೀಡಿಯಮ್ದವರಿಗೆ ಕನ್ನಡ ಜಲ್ದಿ ಅರ್ಥ ಆಗಲ್ಲ. ನೀವೇನು ಮಾಡ್ತೀರಾ, ನಿಮ್ಮ ಇಂಗ್ಲೀಷ್ ಕ್ವಶನ್ ಪೇಪರಲ್ಲೇ ಲ್ಯಾಂಗ್ವೇಜ್ 2 ಕ್ವಶನ್ ಏನಿರುತ್ತಲ್ಲ ಅದರದ್ದು ಪೆಡಗಾಗಿ ಸಾಲ್ವ್ ಮಾಡಿ ಸೇಮ್ ಸೀರಿಯಲ್ ವೈಸಲ್ಲಿ ನೀವು OMR ಶೀಟಲ್ಲಿ ಫಿಲ್ ಮಾಡಿದರೆ ಅದೇ ಆನ್ಸರ್ಸು ಕನ್ನಡಕ್ಕೂ ಕೂಡ ಅಪ್ಲೈ ಆಗುತ್ತೆ. ಇದು ಬೇಕಿದ್ದರೆ ನೀವು ಟ್ರೈ ಮಾಡಿ, ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ಅನಲೈಸ್ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಈ ಟ್ರಿಕ್ಕು ಜೆನ್ಯೂನ್ ಇದೆನಾ ಇಲ್ಲ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಓಕೆ, ಈ ಒಂದು ಟ್ರಿಕ್ಕಿಂದ ನಿಮ್ಮದು ಲ್ಯಾಂಗ್ವೇಜಲ್ಲಿ 15 ಮಾರ್ಕ್ಸ್, ಲ್ಯಾಂಗ್ವೇಜ್ 2ಅಲ್ಲಿ 15 ಮಾರ್ಕ್ಸ್ ನಿಮ್ಮ ಕಡೆನೇ ಇರುತ್ತೆ. ಐ ಹೋಪ್ ಈ ಟ್ರಿಕ್ ಅರ್ಥ ಆಗಿದೆ ಅಂದ್ಕೊತೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ like, comment, share and subscribe our channel. Thank you.